ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಒಂದು ಕಡೆ ಪ್ಲಾನ್ ಮಾಡಿಕೊಂಡಿದೆ. ನವೆಂಬರ್ 2ರ ಕಾರ್ಯಕ್ರಮಕ್ಕೆ ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ಆರ್ಎಸ್ಎಸ್. ಪ್ರಿಯಾಂಕ್ ಖರ್ಗೆ ತವರಲ್ಲೇ ಗುಡುಗಬೇಕು ಜೋರಾಗಿ ಅಂತೇಳಿ ಆರ್ಎಸ್ಎಸ್ನ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ. ಇತ್ತ ಆರ್ಎಸ್ಎಸ್ ವಿರುದ್ಧವಾಗಿ ತೊಡೆ ತಟ್ಟಿರೋದು ಭೀಮ್ ಆರ್ಮಿ. ನವೆಂಬರ್ 2ನೇ ತಾರೀಕೆ ಆರ್ಎಸ್ಎಸ್ ಯಾವ ದಿನಾಂಕವನ್ನು ಚಿತ್ತಾಪುರದ ಪಥಸಂಚಲನಕ್ಕೆ ನಿಗದಿ ಮಾಡಿದೆಯೋ ಅದೇ ದಿನವೇ ನಾವು ಕೂಡ ಅಲ್ಲಿ ಓಡಾಡಬೇಕು, ನಮ್ಮದು ಕಾರ್ಯಕ್ರಮ ಇರಬೇಕು ಅಂಥೇಳಿ ಭೀಮ್ ಆರ್ಮಿ ರೆಡಿಯಾಗಿರೋದಲ್ಲಿ ಸದಸ್ಯರು ಪಟ್ಟು ಹಿಡಿದು ಕೂತಿದ್ದಾರೆ. ಕಾಕಿ ಬಿಳಿ ಕಪ್ಪು ಸಮವಸ್ತ್ರಕ್ಕೆ ಪ್ರತಿಯಾಗಿ ಆರ್ಎಸ್ಎಸ್ನ ಯೂನಿಫಾರ್ಮ್ ಇದೆಯಲ್ಲ, ಬಿಳಿ ಕಪ್ಪು ಖಾಕಿ, ಇದಕ್ಕೆ ಪ್ರತಿಯಾಗಿ ನಮ್ಮ ಸಮವಸ್ತ್ರ ನೀಲಿ ಬಿಳಿ ಕಪ್ಪು ಬಣ್ಣದ ಸಮವಸ್ತ್ರ ಹಾಕಬೇಕು ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದೆ ಭೀಮ್ ಆರ್ಮಿ ಚಿತ್ತಾಪುರದಲ್ಲಿ. ಹಾಗಾಗಿ ಕೇಸರಿ ಮತ್ತು ನೀಲಿಯ ಸಂಘರ್ಷ ಜೋರಾಗುತ್ತಾ, ಈ ಒಂದು ಪ್ರಶ್ನೆ ಕೂಡ ಇಲ್ಲಿದೆ. ಗೊತ್ತಿಲ್ಲ ನನಗೆ, ಆದರೆ ಅವರು ಕೇಳಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ ಕೇಳಿದ್ದಾರೆ. ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೊಳ್ತಾರೆ. ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈಸಿ ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ಇಲ್ಲದೇ ಇದ್ರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಶನ್ ಕೇಳ್ತಾ ಇರ್ತಾರೆ. ಅದು ಆಗೋದು ಬೇಡ, ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ದೇವೆ. ಆರ್ಎಸ್ಎಸ್ ಮಾತ್ರ ಇದು ನೋಡಿ, ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ ಆರ್ಎಸ್ಎಸ್ ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ ಆರ್ಎಸ್ಎಸ್ ಮಾಡಿದ್ದಾರೆ, ನಾವು ಆರ್ಎಸ್ಎಸ್ಗೆ ಒಬ್ಬರಿಗೆ ಮಾಡಲಿಲ್ಲ, ಆರ್ಎಸ್ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜು ಇರೋದೇ ಬೇರೆ ಪರ್ಪಸ್ಸಿಗೆ, ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್